ಯೋಗದ ಇತಿಹಾಸ ಸುಮಾರು 5,000 ವರ್ಷಗಳ ಹಿಂದಿನದು. ಇದು ಭಾರತದ ಪರಂಪರೆಯಲ್ಲಿ ಅಚ್ಚ ಅಳಿಯದಾಗಿ ಉಳಿದಿದೆ. ಪ್ರಾಚೀನ ಗ್ರಂಥಗಳಾಗಿರೋ ವೇದಗಳು ಮತ್ತು ಉಪನಿಷತ್ಗಳಲ್ಲಿ ಇದರ ಮೊದಲ ಉಲ್ಲೇಖ ನಮಗೆ ಸಿಗುತ್ತೆ. ಈ ಗ್ರಂಥಗಳಲ್ಲಿ ಯೋಗದ ಅಭ್ಯಾಸ ಮತ್ತು ತತ್ವಗಳ ಬಗ್ಗೆ ಸುವಿವರವಾಗಿ ವಿವರಿಸಿದ್ದಾರೆ. ಆದರೆ ಯೋಗದ ಬಗ್ಗೆ ಸವಿವರವಾಗಿ ನಮಗೆ ಸಿಗೋದು 2500 ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಗಳು ಬರೆದಿರೋ ಯೋಗ ಸೂತ್ರ ಎಂಬ ಗ್ರಂಥದಲ್ಲಿ. ಪತಂಜಲಿ ಮಹರ್ಷಿಗಳು ಅಷ್ಟಾಂಗವನ್ನು ಪರಿಚಯಿಸಿದ್ದಾರೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪಥ್ಯಾಹಾರ, ಧಾರಣ, ಧಾನ್ಯ ಮತ್ತು ಸಮಾಧಿ ಸೇರಿವೆ. ಇಂದಿನ ಕಾಲದಲ್ಲಿ ಯೋಗವು ಜಾಗತಿಕ ಮಟ್ಟದ ಪ್ರಸಿದ್ಧಿ ಪಡೆದಿದೆ. ನಿತ್ಯ ಜೀವನದಲ್ಲಿ ಯೋಗ ದೇಹ ಮತ್ತು ಮನಸ್ಸಿನ ಹಿಡಿತ ಕಾಪಾಡೋದಕ್ಕೆ ಸಹಾಯ ಮಾಡುತ್ತಿದೆ. 2014ರಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲು ಯುನೈಟೆಡ್ ನೇಷನ್ ಘೋಷಿಸಿತು. ಸ್ನೇಹಿತರೆ, ಇದು ನಮ್ಮ ಯೋಗದ ಐತಿಹಾಸಿಕ ಪ್ರಯಾಣದ ಸಣ್ಣ ಪರಿಚಯ. ಯೋಗವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಸಮತೋಲನದ ಜೀವನ ನಡೆಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.